ವಿಜ್ಞಾನ ಅಂದ್ರೆ ನಮಗೆಲ್ಲ ಜ್ಞಾನ, ಉತ್ತರಗಳು ಅಂತಾನೆ ಗೊತ್ತು. ಆದರೆ ಅದರ ನಿಜವಾದ ಸೌಂದರ್ಯ ಇರೋದು ನಮಗೆ ಇನ್ನೂ ತಿಳಿಯದ ವಿಷಯಗಳಲ್ಲೇ. ನಮಗೆ ಸಿಕ್ಕಿರೋ ಉತ್ತರಗಳ ಆಚೆ ಇನ್ನೂ ಕೇಳಬೇಕಾದ ಎಷ್ಟೋ ಪ್ರಶ್ನೆಗಳಿವೆ. ಬನ್ನಿ ಇವತ್ತು ಅಂತಹ ಕೆಲವು ವಿಸ್ಮಯಕಾರಿ ರಹಸ್ಯಗಳ ಜಗತ್ತಿಗೆ ಹೋಗ್ಬರೋಣ. ಒಂದು ಕ್ಷಣ ಯೋಚನೆ ಮಾಡಿ, ವಿಜ್ಞಾನದಲ್ಲಿ ಅತಿ ದೊಡ್ಡ ಆವಿಷ್ಕಾರಗಳು ಎಲ್ಲಿಂದ ಹುಟ್ಕೊಳ್ತವೆ? ನಮಗೀಗಾಗಲೇ ಗೊತ್ತಿರೋ ಸತ್ಯಗಳಿಂದಾನಾ ಅಥವಾ ನಮ್ಮನ್ನ ದಿನವೂ ಕಾಡೋ ಬಗೆಹರಿಯದ ರಹಸ್ಯಗಳಿಂದಾನಾ? ಹೌದು, ನಿಜವಾದ ಅನ್ವೇಷಣೆಯ ಪಯಣ ಶುರುವಾಗೋದೇ ನಮ್ಮ ಜ್ಞಾನದ ಗಡಿ ಎಲ್ಲಿ ಮುಗಿಯುತ್ತೋ ಅಲ್ಲಿ. ನಮಗೆ ಗೊತ್ತಿರೋ ವಿಷಯಗಳ ಅಂಚಿನಲ್ಲಿ ನಿಂತು ಗೊತ್ತಿಲ್ಲದ ಪ್ರಪಂಚದ ಆಳಕ್ಕೆ ಇಣುಕಿ ನೋಡೋದ್ರಲ್ಲೇ ಒಂದು ಥ್ರಿಲ್ ಇದೆ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ಎಲ್ಲರಿಗೂ ಗೊತ್ತಿರೋ ಆದ್ರೆ ಅಷ್ಟೇ ನಿಗೂಢವಾಗಿರೋ ಒಂದು ವಿಷಯದಿಂದ ಶುರು ಮಾಡೋಣ. ಅದು ನಮ್ಮದೇ ಕೈಬೆರಳುಗಳ ತುದಿಯಲ್ಲಿ ಕೆತ್ತಿರುವ ನಕ್ಷೆಗಳು, ಅಂದ್ರೆ ನಮ್ಮ ಬೆರಳಚ್ಚುಗಳು. ಇದು ಒಂದು ಆಶ್ಚರ್ಯಕರ ವಿಪರ್ಯಾಸ ಅಲ್ವಾ? ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಇದ್ದೇ ಇದೆ. ಆದ್ರೆ ಪ್ರಕೃತಿ ನಮ್ಗೆ ಈ ವಿಶಿಷ್ಟವಾದ ಗುರುತನ್ನ ಯಾಕೆ ಕೊಟ್ಟು ಅನ್ನೋ ಮೂಲಭೂತ ಪ್ರಶ್ನೆಗೆ ಇವತ್ತಿಗೂ ಒಂದು ಪಕ್ಕಾ ಉತ್ತರ ಸಿಕ್ಕಿಲ್ಲ. ಹಾಗಾದ್ರೆ ಇದರ ಅಸಲಿ ಉದ್ದೇಶವಾದ್ರೂ ಏನು? ನೋಡಿ, ವಿಜ್ಞಾನಿಗಳು ಸದ್ಯಕ್ಕೆ 2 ಮುಖ್ಯ ಥಿಯರಿಗಳನ್ನ ಹೇಳ್ತಾರೆ. ಒಂದು, ವಸ್ತುಗಳ ಮೇಲೆ ಬಿಗಿ ಹಿಡಿತ ಸಾಧಿಸೋಕೆ, ಗಾಡಿ ಟೈರ್ ಮೇಲಿರೋ ಗ್ರೂವ್ಸ್ ಥರ. ಇನ್ನೊಂದು, ನಮ್ಮ ಸ್ಪರ್ಶಜ್ಞಾನವನ್ನ ಇನ್ನೂ ಸೂಕ್ಷ್ಮವಾಗಿಸೋಕೆ ಅಂತ. 2 ಕೇಳೋಕ್ ಸರಿ ಅನ್ಸುತ್ತೆ, ಆದರೆ ಯಾವುದಕ್ಕೂ ಒಂದು ಸ್ಟ್ರಾಂಗ್ ಪ್ರೂಫ್ ಇಲ್ಲ. ಅಷ್ಟೇ ಅಲ್ಲ, ಇವು ಹುಟ್ಟೋ ಕಥೆ ಇದೆಯಲ್ಲ, ಅದೇ ಒಂದು ವಂಡರ್. ಇದು ನಮಗೆ ಜೆನೆಟಿಕ್ಸಿಂದ ಬರೋದಲ್ಲ. ತಾಯಿ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಆಮ್ನಿಯೋಟಿಕ್ ದ್ರವದ ಪ್ರೆಷರಿಂದ ಈ ಡಿಸೈನ್ಸ್ ಮೂಡುತ್ತೆ. ಅದಕ್ಕೇನೆ ಒಂದೇ ಥರ ಇರೋ ಅವಳಿ ಜವಳಿ ಮಕ್ಕಳ ಫಿಂಗರ್ ಪ್ರಿಂಟ್ಸ್ ಕೂಡ ಬೇರೆ ಬೇರೆ ಇರುತ್ತೆ. ಸರಿ, ಈಗ ಮನುಷ್ಯರ ರಹಸ್ಯವನ್ನ ಬಿಟ್ಟು ಒಂದು ಸೂಕ್ಷ್ಮ ಜೀವಿಯ ನಿಗೂಢ ಲೋಕಕ್ಕೆ ಹೋಗೋಣ. ಮೆದುಳೇ ಇಲ್ಲದಿದ್ರೂ ನಮ್ಮನ್ನ ದಂಗುಬಡಿಸೋ ಬುದ್ಧಿವಂತಿಕೆ ತೋರಿಸೋ ಒಂದು ಏಕಕೋಶ ಜೀವಿ, ಸ್ಲೈಮ್ ಮೋಲ್ಡ್. ಯೋಚನೆ ಮಾಡಿ, ಮೆದುಳೇ ಇಲ್ದೆ ನೆನಪಿಟ್ಕೊಳ್ಳೋದಂದ್ರೆ, ಒಂದೇ ಒಂದು ನರಕೋಶನೂ ಇಲ್ದೆ ನಿರ್ಧಾರ ತಗೊಳ್ಳೋದು ಅಂದ್ರೆ, ಈ ಒಂದೇ ಒಂದು ಜೀವಿ ಬುದ್ಧಿವಂತಿಕೆ ಅಂದ್ರೇನು ಅನ್ನೋ ನಮ್ಮ ಇಡೀ ಕಲ್ಪನೆಯನ್ನೇ ಪ್ರಶ್ನೆ ಮಾಡುತ್ತೆ. ನಿಜಕ್ಕೂ ದಶಕಗಳಿಂದ ವಿಜ್ಞಾನಿಗಳಿಗೆ ಇದು ದೊಡ್ಡ ಸವಾಲಾಗಿದೆ. ಇದರ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಹೇಗಿದೆ ಅಂತ ನೀವೇ ನೋಡಿ. ಒಂದು ಕಾಂಪ್ಲೆಕ್ಸ್ ದಾರಿಯಲ್ಲಿ ಎಲ್ಲಾದ್ರೂ ಆಹಾರ ಇಟ್ರೆ ಇದು ಮೊದಲು ಏನ್ಮಾಡುತ್ತೆ ಅಂದ್ರೆ, ಸಾಧ್ಯ ಇರೋ ಎಲ್ಲಾ ದಾರಿಗೂ ತನ್ನನ್ನ ಹರಡ್ಕೊಡುತ್ತೆ. ಆಹಾರ ಎಲ್ಲಿದೆ ಅಂತ ಗೊತ್ತಾದ ತಕ್ಷಣ ಆ ಜಾಗಕ್ಕೆ ಹೋಗೋಕೆ ಯಾವುದು ಅತಿ ಚಿಕ್ಕ ದಾರಿ ಇದೆಯೋ ಅದನ್ನ ಮಾತ್ರ ಉಳಿಸ್ಕೊಂಡು ಬಾಕಿ ಎಲ್ಲಾ ದಾರಿಗಳಿಂದ ವಾಪಸ್ ಬಂದ್ಬಿಡುತ್ತೆ. ಇದು ಬರೀ ಸಿಂಪಲ್ ದಾರಿಗಳ ಕಥೆಯಲ್ಲ. ಇದರ ಸಾಮರ್ಥ್ಯ ಎಷ್ಟಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಒಂದು ಎಕ್ಸ್ಪೆರಿಮೆಂಟಲಿ ವಿಜ್ಞಾನಿಗಳು ನೋಡಿದಾಗ ಈ ಜೀವಿ ಜಪಾನ್ನ ಟೋಕಿಯೋ ಸಿಟಿಯ ಕಾಂಪ್ಲೆಕ್ಸ್ ಸಬ್ವೇ ರೈಲ್ವೆ ನೆಟ್ವರ್ಕ್ ಅನ್ನ ಅಷ್ಟೇ ಎಫಿಷಿಯೆಂಟಾಗಿ ರೀಕ್ರಿಯೇಟ್ ಮಾಡಿತು. ಬ್ರೈನ್ ಇಲ್ದೆ ಒಂದು ಜೀವಿ ಇಂಥದೊಂದು ಕೆಲಸ ಹೇಗೆ ಮಾಡುತ್ತೆ ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟ್ರಿ. ಸರಿ, ಒಂದು ಸೂಕ್ಷ್ಮ ಜೀವಿಯಿಂದ ಈಗ ನಮ್ಮ ಗಮನವನ್ನ ಇಡೀ ಪ್ಲಾನೆಟ್ ಸ್ಕೇಲ್ಗೆ ತಗೊಂಡೋಗೋಣ. ಅಂದ್ರೆ ಪ್ರಾಣಿಗಳ ವಲಸೆ, ಅವುಗಳೊಳಗಿನ ಆ ಇನ್ವಿಸಿಬಲ್ ಕಂಪ್ಯಾಸ್ ಬಗ್ಗೆ ಮಾತಾಡೋಣ. ಮೊನಾರ್ಕ್ ಚಿಟ್ಟೆಯನ್ನೇ ತಗೊಳ್ಳಿ. ಅದರ ಲೈಫ್ ಸ್ಪ್ಯಾನ್ ಬರೀ ಕೆಲವು ವಾರಗಳು ಅಷ್ಟೆ. ಆದರೆ ಅದು ಸಾವಿರಾರು ಮೈಲಿ ದೂರ ಪ್ರಯಾಣ ಮಾಡುತ್ತೆ. ತಾನು ಯಾವತ್ತೂ ನೋಡಿರದ ತನ್ನ ಪೂರ್ವಜರ ಜಾಗಕ್ಕೆ ಅಷ್ಟು ಕರೆಕ್ಟಾಗಿ ದಾರಿ ಹೇಗೆ ಕಂಡುಹಿಡಿಯುತ್ತೆ? ನೋಡಿ, ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪ್ರಾಣಿಗಳು ಯಾಕೆ ವಲಸೆ ಹೋಗ್ತವೆ ಅನ್ನೋದು ನಮ್ಗೊತ್ತು. ಆಹಾರಕ್ಕಾಗಿ, ಮರಿ ಹಾಕೋಕೆ, ಇಲ್ಲಾಂದ್ರೆ ಚಳಿಯಿಂದ ತಪ್ಸ್ಕೊಳ್ಳೋಕೆ. ಆದ್ರೆ ರಹಸ್ಯ ಇರೋದು ಹೇಗೆ ಅನ್ನೋದ್ರಲ್ಲಿ. ಅವುಗಳಿಗೆ ಆ ಸರಿಯಾದ ದಾರಿ, ಆ ಅದೃಶ್ಯ ನಕ್ಷೆ ಎಲ್ಲಿಂದ ಸಿಗುತ್ತೆ? ಇದಕ್ಕೆ ಒಂದು ಪಾಪ್ಯುಲರ್ ಥಿಯರಿ ಇದೆ, ಮ್ಯಾಗ್ನೆಟೋ ರಿಸೆಪ್ಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಕೆಲವು ಪ್ರಾಣಿಗಳಿಗೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೆನ್ಸ್ ಮಾಡೋ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಇದು ಬಾಡಿ ಒಳಗೆ ಇರೋ ಒಂದು ನ್ಯಾಚುರಲ್ ಕಂಪಾಸ್ ಥರ. ಪಾರಿವಾಳಗಳು ಇದೇ ಶಕ್ತಿಯನ್ನ ಬಳಸ್ತವೆ ಅಂತ ಅಂದಾಜಿದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಒಂದು ಕಂಪಾಸ್ ಬರೀ ದಿಕ್ಕಿನ ತೋರಿಸ್ಬೋದಲ್ವಾ? ಆದ್ರೆ ಸಾವಿರಾರು ಮೈಲಿಗಳ ಬೇರೆ ಬೇರೆ ಕಾಂಟಿನೆಂಟ್ಗಳ ಮಧ್ಯೆ ಇರೋ ಒಂದು ನಿಖರವಾದ ಮ್ಯಾಪನ್ನ ಈ ಜೀವಿಗಳು ತಮ್ಮ ತಲೆಯಲ್ಲಿ ಹೇಗೆ ರೆಡಿ ಮಾಡ್ಕೊಳ್ತವೆ? ಆ ಮ್ಯಾಪ್ನ ಸೋರ್ಸ್ ಯಾವುದು? ಇದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಹೀಗೆ ನಮ್ಮ ಕೈ ಬೆರಳ ಮೇಲಿನ ಸಣ್ಣ ಗೆರೆಗಳಿಂದ ಶುರುವಾಗಿ ಮೆದುಳೇ ಇಲ್ಲದ ಒಂದು ಜೀವಿಯ ಸೈಲೆಂಟ್ ಆಲೋಚನೆಗಳನ್ನ ನೋಡಿ ಇಡೀ ಗ್ಲೋಬನ್ನೇ ವ್ಯಾಪಿಸಿರೋ ಆ ಒಂದು ಅದೃಶ್ಯ ನಕ್ಷೆಯವರೆಗೂ ನಾವು ನೋಡಿದ ಪ್ರತಿಯೊಂದು ರಹಸ್ಯವೂ ನಮ್ಮನ್ನ ಒಂದೇ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ವಿಜ್ಞಾನದ ಅಸಲಿ ಉದ್ದೇಶ ಎಲ್ಲಾ ಉತ್ತರಗಳನ್ನ ಕಂಡುಹಿಡಿಯೋದಾ, ಅಥವಾ ಇನ್ನೂ ಬೆಟರ್, ಇನ್ನೂ ಆಳವಾದ ಪ್ರಶ್ನೆಗಳನ್ನ ಕೇಳ್ತಾನೆ ಇರೋದಾ?
ಬಹುಶಃ ವಿಜ್ಞಾನದ ಸಾರ್ಥಕತೆ ಇರೋದೇ ಇದರಲ್ಲಿ ಅನ್ಸುತ್ತೆ. ಯಾಕಂದ್ರೆ ನಾವು ಬಗೆಹರಿಸಲಾಗದ ಪ್ರತಿಯೊಂದು ರಹಸ್ಯವೂ ನಮ್ಮ ಮುಂದಿನ ಅನ್ವೇಷಣೆಯ ಹೊಸ ಜಗತ್ತಿಗೆ ತೆರೆದ ಬಾಗಿಲಿದ್ದ ಹಾಗೆ.